ತಿಪಟೂರು ನಗರದ ರಸ್ತೆಯಲ್ಲಿ ಹಂಪ್ ಮಾಯವಾಗಿದ್ದು ಜೀವ ಬಲಿಗಾಗಿ ಕಾಯ್ತಾ ಇದೆ. ನಗರದ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲಾ ಮುಂಭಾಗದಲ್ಲಿ ಬಳ್ಳಾರಿ ಟು ಹೂವಿನ ಹಡಗಲಿ ಮುಖ್ಯ ರಸ್ತೆ ಹಾದು ಹೋಗಿದ್ದು ಅಪಘಾತಗಳು ಹೆಚ್ಚಾಗ್ತಾ ಇವೆ. ಕೆಲ ದಿನಗಳ ಹಿಂದಷ್ಟೇ ಶಾಲೆ ಬಿಟ್ಟ ವೇಳೆ ರಸ್ತೆ ದಾಟುವ ವೇಳೆ ಲಾರಿ ಡಿಕ್ಕಿಯಾಗಿ ವಿದ್ಯಾರ್ಥಿನಿ ಚಂದನ ಸಾವನ್ನಪ್ಪಿದ್ರು. ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಬಿತ್ತರಿಸಿದ ಬಳಿಕ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ತಾತ್ಕಾಲಿಕ ಹಂಪ್ಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಸ್ಕೂಲ್ ಮುಂದ್ಗಡೆ ನೂರಾರು ಲಾರಿ ಓಡಾಡ್ತಿದ್ದಾವೆ. ಹಿರಿಯೂರು, ಚಳ್ಳಕೆರೆ ಈ ಭಾಗದಲ್ಲಿ ನೂರಾರು ಲಾರಿ ಬರ್ತವೆ. ಇದು ಮಂಡ್ಯ ಹಡಗಲಿ ರಸ್ತೆ, ಕೂಡು ರಸ್ತೆಗಳು ಇರೋದ್ರಿಂದ ತುಂಬ ವೆಹಿಕಲ್ ಓಡಾಡ್ತವೆ. ಮೊನ್ನೆ ಒಂದು ಹುಡುಗಿ ಆಕ್ಸಿಡೆಂಟ್ ಆಗಿ, ಚಂದ್ರನ ಅನ್ನೋ ಒಂದು ಹುಡುಗಿ ಆಕ್ಸಿಡೆಂಟ್ ಆಗಿ ತೀರೋ ಇದೆ. ತಾತ್ಕಾಲಿಕವಾಗಿ ಹಂಪ್ಸ್ ಹಾಕಿದ್ರು, ಅದು ಪೂರ್ತಿ ಹಾಳಾಗೋಗಿದೆ. ಇದು ಹೆಚ್ಚಿನ ಇದಾಗಿ ಅನುದಾನ ಹಾಕ್ಕೊಂಡು ಇದನ್ನು ಹಂಪ್ಸ್ ಹಾಕಿ ಜನ ಓಡಾಡೋ ಮಕ್ಕಳಿಗೆ ರಕ್ಷಣೆ ಕೊಡಬೇಕಂತ ವಿನಂತಿ ಮಾಡ್ಕೊಂತೀನಿ. ಆದರೆ ಈ ಹಂಪ್ಗಳು ಕಿತ್ತು ಹೋಗಿದ್ದು ಲಾರಿಗಳ ವೇಗ ಮತ್ತೆ ಹೆಚ್ಚಾಗಿದೆ. ಇನ್ನು ಈ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ವೇಗವಾಗಿ ಓಡಾಡ್ತಾ ಇವೆ. ಇದರಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಶಾಲೆಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ತಿಪಟೂರು ಸುತ್ತಮುತ್ತ ಹಲವು ಹಳ್ಳಿಗಳಿಂದ ಬರ್ತಾರೆ. ಹೀಗಾಗಿ ಮಕ್ಕಳ ಪ್ರಾಣ ರಕ್ಷಣೆಗಾಗಿ ಶಾಲೆ ಮುಂಭಾಗದ ಮುಖ್ಯ ರಸ್ತೆಗೆ ಹಂಪ್ಗಳನ್ನ ನಿರ್ಮಾಣ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.